ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಅಂಡ್ ಡೇಸ್ ವಿತ್ ಚೈತ್ರಾ ಬಿಂದು ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ಬ್ಲಾಗ್ ನೀವೆಲ್ಲ ನೋಡಿರ್ತೀರಾ. ನಾವು ರೋಸ್ ಮಾಮ್ ಬಟರ್ ಚಾಲೆಂಜ್ ಮಾಡಿದ್ವಿ. ವಿಡಿಯೋ ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ. ನಮ್ಮ ಮಮ್ಮಿ ಇನ್ನು ಗಿಫ್ಟ್ ಏನು ತಗೊಂಬಂದ್ ಕೊಟ್ಟಿಲ್ಲ, ನಾಳೆ ತಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾಳೆ ಗಿಫ್ಟ್ ತಗೊಂಬಂದ್ ಕೊಟ್ಟಾದ್ಮೇಲೆ ನಾನು ನಿಮ್ಗೆ ಏನ್ ಗಿಫ್ಟ್ ಕೊಟ್ರು ಅಂತ ತೋರಿಸ್ತೀನಿ. ಇವತ್ತು ನಾವು ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ಈವ್ನಿಂಗ್ ರೂಟೀನ್ ವ್ಲಾಗ್ ಆಗಿರುತ್ತೆ. ಇವಾಗ ನಾವು ಅಡ್ಗೆ ಮೊಸಪ್ ಸಾರು ಮತ್ತೆ ರೈಸ್ ಮುದ್ದೆ ಮಾಡ್ತಾ ಇದ್ದೀವಿ. ಸೊ ಇದಕ್ಕೂ ಮುಂಚೆ ನಾನು ಪೂಜೆ ಮಾಡಿದ್ದೆಲ್ಲ ಗ್ಲಿಮ್ಸ್ ತಗೊಂಡಿದೀನಿ. ಸೊ ಅದನ್ನ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಮೊಸಪ್ ಸಾರು ಹೇಗ್ ಮಾಡ್ತಾರೆ ನಮ್ಮ ಮನೇಲಿ ಅಂತ ನಾನು ತೋರಿಸ್ತೀನಿ. ಸೊ ನಮ್ಮ ಅಕ್ಕ ಎಲ್ಲಿದ್ದಾಳೆ? ಹಾಯ್ ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಅಂಡ್ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಎಸ್, ನೋಡ್ಕೊಂಡ್ ಬನ್ನಿ.
ನಮ್ಮ ಅಕ್ಕ ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಸೊಪ್ಪೆಲ್ಲ ರೆಡಿ ಮಾಡ್ಕೊಂತಿದ್ದಾಳೆ. ಅದ್ರ ಮಧ್ಯ ಲಾಸ್ಟ್ ಕ್ವೆಶನ್ಸ್, ಅವಳಿಗೆ ಒಂದಷ್ಟು ಕ್ವೆಶನ್ಸ್ ಕೇಳೋಣ, ಅಂದ್ರೆ ರಿಡಲ್ಸ್ ಕೇಳೋಣ, ಕನ್ನಡ ರಿಡಲ್ಸ್ ಕೇಳ್ತೀನಿ. ಅದಕ್ಕೆ ಅವಳು ಒಂದ್ ಆನ್ಸರ್ ಹೇಳಿಲ್ಲ ಅಂದ್ರೂ ಅವಳು ಒಂದ್ ಸಾಂಗ್ ಹಾಡ್ಬೇಕು. ಸೊ ದಟ್ ಇಸ್ ಚಾಲೆಂಜ್. ಟು ಇಂಟರಪ್ಟ್, ರಿಡಲ್ಸ್ ಅಂದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ, ಕನ್ನಡದಲ್ಲಿ ಹೇಳ್ತೀಯಾ? ಒಗಟುಗಳು. ನನಗ್ ಗೊತ್ತು, ನನಗ್ ಕನ್ನಡ ಗೊತ್ತು. ಆ ಕನ್ನಡ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ರಿಡಲ್ಸ್ ಅಂದ್ರೆ ಗೊತ್ತಿಲ್ಲ ಅಂತ. ಒಗಟುಗಳು. ಸೊ ಫಸ್ಟ್ ಕ್ವಶನ್ ನಮ್ಮ ಮಕ್ಕಳಿಗೆ. ಇವಳು ತುಂಬಾ ಫೇವ್ರೆಟ್ ಅಂತ. ಎಲ್ಲರೂ ನನ್ನನ್ನು ಮುರಿಯುತ್ತಾರೆ, ಆದರೆ ಯಾರು ನೋವು ಅನುಭವಿಸುವುದಿಲ್ಲ, ನಾನು ಏನು? ಎಲ್ಲರೂ ನನ್ನನ್ನು ಮುರಿಯುತ್ತಾರೆ, ಆದರೆ ಯಾರು ನೋವನ್ನು ಅನುಭವಿಸುವುದಿಲ್ಲ. ಹೌದು, ಇದ್ದಿದ್ ನಿನ್ ಫೇವ್ರೆಟ್ ತಿಂಡಿ. ನಾನೇ ಕ್ಲೂ ಕೊಟ್ಟು ನಾನೇ ಇವಳ ಹತ್ರ ಆನ್ಸರ್ ಹೇಳ್ತೀನಿ. ತಿಂಡಿ ನನ್ ಫೇವ್ರೆಟ್. ತಿಂಡಿ ಅಂದ್ರೆ ತಿಂಡಿಗೆ ಹಾಕೊಂಡ್ ಥಿಂಗ್, ಅದು ಥಿಂಗ್ ವಸ್ತು. ಇವಾಗ ತೆಂಗಿನಕಾಯಿ ಸಾಂಬಾರ್ ಗೊತ್ತಿದ್ರ ಆತರ. ಎಲ್ಲರೂ ನನ್ನನ್ನು ಮುರಿಯುತ್ತಾರೆ, ಆದರೆ ಯಾರು ನೋವು ಅನುಭವಿಸುವುದಿಲ್ಲ, ನಾನು ಏನು? ಕುಂಬಳಕಾಯಿ. ತರ್ಕಾರಿನಾ? ಮತ್ತೆ ತಿಂಡಿ ತುಂಬಾ ಇಷ್ಟ. ಮ್ಯಾಗಿ. ನೋ. ಬೇಗ. ಯಾವ ತಿಂಡಿನ ಯಾವ ಚಾಟ್? ನೀನ್ ಹೇಳಿಲ್ಲ ಅಂದ್ರೆ ನೀನ್ ಸೋತೆ ಅಂತ ಸಾಂಗ್ ಹೇಳ್ಬೇಕಾಗುತ್ತೆ. ಇಟ್ಸ್ ಯಾವ ವಿಶ್, ವಾಟ್ ಎವರ್ ಯು ಡು. ಯಾವ ಚಾಟ್? ಯಾವ ಏನ್ ಅದನ್ನ ನಾವು ಯಾವಾಗ್ಲೂ ತಿನ್ನಲ್ಲ, ವಾರ ಇದ್ದಾಗ ಅದು ತಿನ್ನೋದೇ ಇಲ್ಲ. ಎಗ್. ತುಂಬಾ ಚೆನ್ನಾಗಿದೆ. ಹುಡುಗನು ದಿನವೂ ಹೊಡೆಯುತ್ತಾನೆ, ಹುಡುಗಿ ದಿನವೂ ತಿನ್ನಿಸ್ತಾಳೆ, ಅದು ಏನು? ಒಂದ್ಸಲಿ ಕೊಡ್ಲಾ? ಇವತ್ ಬೆಳಗ್ಗೆ ಅದೇ ತಿಂಡಿ ನಮ್ಮ ಮನೇಲಿ. ಚಪಾತಿ ಹಿಟ್ಟು. ಚಪಾತಿ. ತಲೆ ಇದೆ ಕಾಲು ಇಲ್ಲ, ಓಡುತ್ತದೆ ಆದರೆ ದಣಿಯೋದಿಲ್ಲ, ಅದು ಏನು? ಕ್ಲೂ ಎಲ್ಲ ಕೊಡಲ್ಲ, ಇದು ತುಂಬಾ ಈಸಿ ಇದೆ. ತಲೆ ಇದೆ ಕಾಲಿಲ್ಲ, ಓಡುತ್ತೆ ಆದ್ರೆ ದಣಿಯಲ್ಲ. ಗಾಡಿ. ಗಾಡಿ ನೀನ್ ರಾತ್ರಿ ಹೊತ್ತು ಬಂದು ನಿಲ್ಸಲ್ವಾ? ಅದೇ ಎಷ್ಟಿರಲ್ವಾ ಕೆಲ್ಸದಿಂದ ಬಂದ್ಮೇಲೆ 24 hours ಓಡ್ತಾನೆ ಇರುತ್ತೆ. 24 hours ಓಡ್ತಾನೆ ಇರುತ್ತೆ. ಅದ್ರಲ್ಲೇ ಆನ್ಸರ್ ಇದೆ. ತಲೆ ಇದೆ, ನೀನ್ ಹೇಳಿದ್ರಲ್ಲೇ ಆನ್ಸರ್ ಇದೆ. ತಲೆ ಇದೆ ಕಾಲಿಲ್ಲ, ದಿನ ಪೂರ್ತಿ ಓಡ್ತಾನೆ ಇರುತ್ತೆ. ಗಡಿಯಾರ. ಒಬ್ಬ ಹುಡುಗಿಗೆ 2 ಬಾಯಿಗಳು, ಅದೇನು? ಒಬ್ಬ ಹುಡುಗಿಗೆ 2 ಬಾಯಿಗಳು. ಕಣ್ಣು. ಅಲ್ಲ. ಕ್ಲೂ? ಅದು ಇವಾಗ ಚಾಕು ಆತರ ಇದೆಯಲ್ವಾ, ಆ ತರದ್ರಲ್ಲಿ ಒಂದು. ಕತ್ರಿ. ಆಯ್ತು, ಇದು ಹೇಳ್ಬಿಡ್ಲಿ ನಾನು. ಬೆಳಿಗ್ಗೆ 4 ಕಾಲು, ಮಧ್ಯಾಹ್ನ 2 ಕಾಲು, ರಾತ್ರಿ 3 ಕಾಲು, ಅದು ಯಾರು? ಫನಿ ರಿಡಲ್ ಇದು. ಬೆಳಗ್ಗೆ 4 ಕಾಲು, ಮಧ್ಯಾಹ್ನ 2 ಕಾಲು, ರಾತ್ರಿ 3 ಕಾಲು. ಏನೋ ಕ್ಲೂ ಕೊಡು. ಕ್ಲೂ ಎಲ್ಲದಕ್ಕೂ ಕ್ಲೂ ಕೊಟ್ಟು ಇವಳು ಔಟು. ಒಂದು ಹಾಡು ಹೇಳ್ಬೇಕು ಲಾಸ್ಟ್ ಅಲ್ಲಿ ಇವಳು. ಎಲ್ಲದಕ್ಕೂ ನಾನು ಕ್ಲೂ ಕೊಟ್ಟಿದ್ದೀನಿ. ಗೊತ್ತಿಲ್ಲ ನಂಗೆ. ಇದು ನನ್ 5 ಕ್ವಶನ್ಸ್ ಆಯ್ತು. ಇದೇ 5th ಕ್ವಶನ್. ಹೌದಾ? ಆಯ್ತು, ಇದಕ್ಕೂ ಒಂದು ಕ್ಲೂ ಕೊಡು. ಕ್ಲೂ ಕೊಟ್ರೆ ನಿಂಗೆ ಅದು ಗೊತ್ತಾಗ್ಬಿಡುತ್ತೆ. ಸೊ ನಾನು ಕ್ಲೂ ಕೊಡಕ್ ಆಗಲ್ಲ. ಬೇರೆ ತರ ಕ್ಲೂ ಕೊಡು. ಗೊತ್ತಾಗೋದಿರೋ ಕ್ಲೂ ಯಾಕೆ ಕೊಡ್ತೀಯಾ? ಅದ್ ಲಿವಿಂಗ್ ಬೀಯಿಂಗ್. ಬೆಳಗ್ಗೆ 4 ಕಾಲು, ಮಧ್ಯಾಹ್ನ 2 ಕಾಲು, ರಾತ್ರಿ 3 ಕಾಲು. ಲಿವಿಂಗ್ ಬೀಯಿಂಗ್. ಮನುಷ್ಯ. ಹೆಂಗೆ? ಇವಳು
ತೊಗರಿ ಬೇಳೆನ ತೊಳೆದು ತಗೊಂಡಿದೀನಿ. ಹಾಗೇನೆ ಸ್ವಲ್ಪ ಪಾಲಕ್ ಸೊಪ್ಪು, ಹಾಗೆ ಇದು ಬೇಳೆ ಸೊಪ್ಪಂತೆ, ಇದನ್ನು ತಗೊಂಡಿದೀವಿ ಇದ್ರಲ್ಲಿ ಮೊಸಪ್ ಸಾಂಬಾರ್ ಮಾಡಕ್ಕೆ. ಇಲ್ಲಿ ನಾನು 2 ಗೆಡ್ಡೆ ಈರುಳ್ಳಿ ತಗೊಂಡಿದೀನಿ. ಹಸಿಮೆಣಸಿನ್ಕಾಯಿ, ಹಾಗೇನೆ 2 ಟೊಮ್ಯಾಟೊ, ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಹಾಫ್ ಸ್ಪೂನ್ ಅಷ್ಟು ಮೆಂತ್ಯ. ಕೂಗಿಸ್ಕೊಂಡ್ರೆ ಆಗುತ್ತೆ. ಇವಾಗ ಇದಾಯ್ತು. ನಾವಿಲ್ಲಿ ಇದಕ್ಕೆ ರುಬ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಯಿನ ಹಾಕೊಂತೀವಿ. ಸೊ ಕಾಯಿ ಎತ್ಕೊಳ್ಳೋಣ. ಇಲ್ಲಿ ಬೇಳೆ ಬೇಯಿಸಿಟ್ಕೊಂಡಿದೀವಲ್ವಾ ಸೊಪ್ಪೆಲ್ಲ, ಅದ್ರದ್ದು ಟೊಮ್ಯಾಟೊ ಮತ್ತೆ ಹಸಿಮೆಣಸಿನ್ಕಾಯಿ ಎಲ್ಲ ಸಪರೇಟ್ ಆಗಿ ಮಾಡ್ಕೊಂಡು ಇಲ್ಲಿ ಮಿಕ್ಸಿ ಜಾರಿಗೆ ಮುಂಚೆನೆ ತೆಂಗಿನಕಾಯಿ ಹಾಕೊಂಡಿದೀನಿ. ಇದ್ರ ಜೊತೆ ಬೇಯಿಸಿಟ್ಕೊಂಡಿರೋ ಟೊಮ್ಯಾಟೊ ಹಾಗೆ ಹಸಿಮೆಣಸಿನ್ಕಾಯಿ, ಇದಕ್ಕೆ 1-2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಬಿಟ್ಟು ಇದನ್ನ ಗ್ರೈಂಡ್ ಮಾಡ್ಕೊಂಡು ಫುಲ್ ಪೇಸ್ಟ್, ಅಂದ್ರೆ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಡು ಇದನ್ನ ಮಸಿಬಹುದು. ಅಂಡ್ ದೆನ್ ಗ್ರೈಂಡ್ ಕೂಡ ಮಾಡ್ಕೊಬಹುದು. ನಾನು ಮಸಿಯಲ್ಲ, ಗ್ರೈಂಡ್ ಮಾಡ್ಕೊಂತೀನಿ. ಇದೆಲ್ಲ ಆದ್ಮೇಲೆ ತೋರಿಸ್ತೀನಿ. ಸೊ ಇವತ್ತು ನಾನು ಮಸೀತಾ ಇದ್ದೀನಿ. ಮಸಿದಾಯ್ತು. ಮಸಿದ್ರೆ ನೋಡಿ ಈ ತರ ಕಾಣುತ್ತೆ. ಗ್ರೈಂಡ್ ಮಾಡ್ಕೊಳ್ಳೋದೇನು ಅವಶ್ಯಕ ಹಾಕೊಳ್ಳಲ್ಲ. ಸೊಪ್ಪು ಬೇಯಿಸಿದ್ದೇನು ಸೊಪ್ಪು ನೀರ್ ಇರುತ್ತೆ, ಈ ಮೊಸಪ್ಗೆ ಸಪ್ರೇಟ್ ಆಗಿ ನೀರಂತ ಏನು ಹಾಕೊಳ್ಳಲ್ಲ. ಸೊಪ್ಪು ಬೇಯಿಸಿದ್ದೇನ್ ಸೊಪ್ಪು ನೀರ್ ಇರುತ್ತೆ ಅದಷ್ಟಕ್ಕೇನೆ ಗ್ರೈಂಡ್ ಮಾಡ್ಕೊಂಡು ಅದಷ್ಟಕ್ಕೆ ಸಾಂಬಾರ್ ಮಾಡ್ಕೊಂತೀವಿ. ಎಕ್ಸ್ಟ್ರಾ ವಾಟರ್ ಅಂತ ಏನು ಹಾಕಲ್ಲ ಇದಕ್ಕೆ. ಈ ತರ ಫೈನ್ ಪೇಸ್ಟ್ ಆಗಿ ಇಟ್ಕೊಂಡು, ಸೊ ಈ ಮೊಸಪ್ ಸಾರ್ನ ಜಾಸ್ತಿ ಹೊತ್ತೇನು ಕುದಿಸೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಸೊಪ್ಪೆಲ್ಲ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿರ್ತೀವಲ್ವಾ. ಇವಾಗ ಎಕ್ಸ್ಟ್ರಾ ಕಾಯಿ ಮತ್ತೆ ಸಾಂಬಾರ್ ಪೌಡರ್ ಹಾಕಿರೋದಕ್ಕೆ ಅದ್ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕುದ್ರೆ ಸಾಕು. 1 ಕುದಿ ಬಂದಿದ ತಕ್ಷಣ ಇವಾಗ ನಾನು ಉಪ್ಪು ಹಾಕ್ಬಿಟ್ಟು, ಉಪ್ಪು ಅಷ್ಟೇ, ಉಪ್ಪು ಟೇಸ್ಟ್ ನೋಡ್ಕೊಂಡು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಆಫ್ ಮಾಡಿದ್ರೆ ಮೊಸಪ್ ಸಾರ್ ಆಯ್ತು. ಅಂಡ್ ಇವತ್ತು ಮೊಸಪ್ ಸಾರಿಗೆ ಇಲ್ಲಿ ರೈಸ್ ಆಗ್ತಾ ಇದೆ. ಮುದ್ದೆ ಮಾಡಕ್ಕೆ ಅಂತ ಇಟ್ಕೊಂಡಿದೀನಿ. ಯಾರಿಗೆಲ್ಲ ಮೊಸಪ್ ಸಾಂಬಾರ್ ಇಷ್ಟ ಆಗುತ್ತೆ ಅಂಡ್ ಯಾರೆಲ್ಲ ಮೊಸಪ್ ಸಾರ್ ಇದೇ ತರ ನಿಮ್ಮನೇಲಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ. ಆಕ್ಚುಲಿ ಕಾಯಿ ಹಾಕ್ದಿರನೆ ನಾರ್ಮಲ್, ಅಂದ್ರೆ ಕಾಯಿ ಸಾಂಬಾರ್ ಪೌಡರ್ ಹಾಕ್ತಿರನು ಕೂಡ ಮಾಡ್ಬೋದು. ಆ ತರನು ಚೆನ್ನಾಗಿರುತ್ತೆ, ಈ ತರನು ಚೆನ್ನಾಗಿರುತ್ತೆ. ಜಾಸ್ತಿ ನಮ್ಮನೇಲಿ ಈ ತರನೇ ಮಾಡ್ಕೊಂಡು ತಿನ್ನೋದು ನಾವು. ಹಾಗಾಗಿ ಇದನ್ನೇ ಇವತ್ತು ಮಾಡಿದ್ದು. ಹಾಯ್ ಗುಡ್ಡು, ಹಲೋ, ಹಾಯ್ ಸಿಂಬಾ, ಹಾಯ್. ಓನ್ಮ ಏನಮ್ಮ ಊಟ ಬೇಕಾ? ಊಟ ಆಗ್ತಾ ಇದೆ. ಹಾಯ್ ಸಿಂಬಾ, ಹಲೋ, ಅಯ್ಯೋ ಹಾಯ್. ಓಕೆ, ಹೈ ಫೈ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಗ್ನೆ, ಥ್ಯಾಂಕ್ ಯು. ಲವ್ ಯು ಟು, ಲವ್ ಯು ಟು.
ನಮ್ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಯಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.